ಬಸ್ ನಿಲ್ದಾಣ ಉದ್ಘಾಟನೆ ಸಚಿವ ರಾಮಲಿಂಗಾರೆಡ್ಡಿ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಾದ್ವಾರ ಗ್ರಾಮದಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು. ಈ ವೇಳೆ ಸಂಸದ ರಾಮಕೃಷ್ಣ ದೊಡ್ಡಮನಿ, ಶಾಸಕ ಶರಣಗೌಡ ಕಂದಕೂರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರ ಸಂಚಾರ ಹೆಚ್ಚಾಗಿದೆ, ಪ್ರಯಾಣಿಕ ದಟ್ಟಣೆಯೂ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮಗಳಿಗಾಗಿ 2,000 ಹೊಸ ಬಸ್ಗಳನ್ನು ಖರೀದಿಸಲು ನಿರ್ಧರಿಸಲಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 700 ಬಸ್ಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು. ಅನುಕಂಪ ಆಧಾರಿತ 1,000 ಹುದ್ದೆಗಳ ಜೊತೆಗೆ ಸಾರಿಗೆ ನಿಗಮದಲ್ಲಿ ಒಟ್ಟು 10,000 ಹುದ್ದೆಗಳ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಆರ್ಥಿಕ ಇಲಾಖೆಯ ಅನುಮತಿ ಪಡೆದು ನೇಮಕ ಪ್ರಕ್ರಿಯೆಗಳನ್ನು ಆರಂಭಿಸುವುದಾಗಿ ಭರವಸೆ ನೀಡಿದರು. ಕಾರ್ಯಕರ್ತರಾದಂತಹ ಸಾರ್ವಜನಿಕರಿಗೂ ಕೂಡ ಸಂಸ್ಥೆಯ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಸ್ಸು ಕನಿಷ್ಠ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಆ ಬಸ್ಸು ಡಿಪೋ ಕಟ್ಟೋದಕ್ಕೆ ಒಂದು 5 ಕೋಟಿ ಬೇಕು, 4-5 ಎಕರೆ ಜಾಗ ಬೇಕು, ಮತ್ತು ಅಲ್ಲಿ ಡಿಪೋ ಮ್ಯಾನೇಜರು, ಮೆಕ್ಯಾನಿಕ್ಸು, ಇದು ಹೆಚ್ಚು ಖರ್ಚು ಬರುತ್ತೆ ಅಂತ ಹೇಳಿದೆ. ಆಮೇಲೆ ನಾನು ಯಾವುದಕ್ಕೂ MD ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಆದರೆ ಬಸ್ ಸ್ಟ್ಯಾಂಡ್ ಅಂತೂ ಅಗತ್ಯವಾಗಿ ಬೇಕಲ್ಲಿ. ಈಗ MLA ಅವರು ಕೂಡ ಅದನ್ನೇ ಹೇಳಿದ್ದು, MP ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಈಗ ನಮ್ಮ MLA ಅವರು ಕೂಡ ನಮ್ಮ MD ಅವರು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ. ಯಾರಿಗೆ ಅಪ್ಲಿಕೇಶನ್ ಹಾಕಿರೋದು? MLA ಅವರಿಗೆ. ಕಲ್ಯಾಣ ಕರ್ನಾಟಕದ ದುಡ್ಡಲ್ಲಿ 2,500 ಕೋಟಿ ಕೊಟ್ಟರೆ ನಾವು 2,500 ಕೋಟಿ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರು ಈ ವರ್ಷವೇ ಕಲ್ಯಾಣ ಕರ್ನಾಟಕದ ಹಣದಲ್ಲಿ ನಮ್ಮ ಕಂದಕೂರು ಅವ್ರಿಗೆ ಹಣ ಕೊಟ್ಟರೆ ಈ ವರ್ಷವೇ ಪ್ರಾರಂಭ ಮಾಡೋದು.